Dear students, look at the picture or photo. It is Shanta Rameshwar Rao. She was born in 1924. She is an Indian writer of myths, legends, folk tales, short stories, and picture books for children. She has retold tales from Indian scriptures and reworked folk tales and myths from little known tribal communication and far flung areas of India. In Tales of Ancient India, she retells original stories like how the stork got its long neck and why snakes have forked tongues. Children's Mahabharata and in worship of Shiva, drawn from Hindu myth and scripture, have demons, gods, and humans as characters. She stresses the importance of wise action in our public as well as private life. Dear students, here ಈ ಶಾಂತ ರಾಮೇಶ್ವರ ರಾವ್ ಅಂತಕ್ಕಂತಹ ಭಾರತೀಯ ಲೇಖಕರು. ಇವರು 1924ರಲ್ಲಿ ಜನಿಸ್ತಾರೆ. ಇವರು ಅನೇಕ ಈ ಶಾರ್ಟ್ ಸ್ಟೋರೀಸ್, ಸಣ್ಣ ಕಥೆಗಳು, ಜನಪದ ಕಥೆಗಳು, ಲೆಜೆಂಡ್ಸ್ ಅಂದರೆ ಈ ನಡೆದಂತಹ ಪ್ರಮುಖವಾದ ಘಟನೆಗಳು, ಅವುಗಳಿಗೆ ಲೆಜೆಂಡ್ಸ್ ಅಂತ ಕರೀತಾರೆ. ಅಥವಾ ಉಗಮಗಳ ಬಗ್ಗೆ, ಒಂದು ಏನಾದರೂ ಒಂದು ನದಿ ಹೇಗೆ ಹುಟ್ಟಿತು, ಲೆಜೆಂಡ್ ಆಫ್ ನರ್ಮದಾ ಅಂತಿರುತ್ತೆ. ಅಂದರೆ ಆ ನರ್ಮದಾ ನದಿ ಹೇಗೆ ಹುಟ್ಟಿತು ಅನ್ನೋದಕ್ಕೆ ಒಂದು ಐತಿಹಾಸಿಕವಾಗಿರ್ತಕ್ಕಂತಹ ಕಥೆಗಳಿರ್ತವೆ. ಅಂಥವಳಿಗೆ ನಾವು ಲೆಜೆಂಡ್ಸ್ ಅಂತ ಕರಿತೀವಿ. ಐತಿಹಾಸಿಕ ಅಥವಾ ದೇವರನ್ನು ಆಧರಿಸಿ ಇರ್ತಕ್ಕಂತಹ ಕಥೆಗಳಿಗೆ ಲೆಜೆಂಡ್ಸ್ ಅಂತ ಕರಿತೀವಿ. ಅವುಗಳ ಬಗ್ಗೆ ಪಿಕ್ಚರ್ ಬುಕ್ಸ್ ಫಾರ್ ಚಿಲ್ಡ್ರನ್ ಅಂದರೆ ಮಕ್ಕಳಿಗೋಸ್ಕರನೇ ಒಂದು ಚಿತ್ರಗಳಿರ್ತಕ್ಕಂತಹ ಒಂದು ಕಥೆಗಳ ಪುಸ್ತಕಗಳನ್ನು ಬರೆದರೆ. ಶಿ ಹ್ಯಾಸ್ ರೀಟೋಲ್ಡ್ ಟೇಲ್ಸ್ ಫ್ರಮ್ ಇಂಡಿಯನ್ ಸ್ಕ್ರಿಪ್ಚರ್ಸ್ ಆ್ಯಂಡ್ ರಿವೋಕ್ಡ್ ಫೋಕ್ ಟೇಲ್ಸ್. ನೋಡಿ, ಅವರು ಪುನಃ ಹೇಳ್ತಾ ಹೋಗಿದ್ದಾರೆ ಕೆಲವೊಂದು ಕಥೆಗಳನ್ನು. ಇಂಡಿಯನ್ ಸ್ಕ್ರಿಪ್ಚರ್ಸ್, ಭಾರತೀಯ ಸಂಸ್ಕೃತಿಯಲ್ಲಿರ್ತಕ್ಕಂತಹ ಅಥವಾ ಶಿಲ್ಪಕಲೆ ಇರ್ತಕ್ಕಂತಹ ಕಥೆಗಳನ್ನು ಮತ್ತೆ ಪುನಃ ಹೇಳ್ತಾ ಹೋಗಿದ್ದಾರೆ. ರಿವರ್ಕ್ಡ್ ಫೋಕ್ ಟೇಲ್ಸ್ ಅಂದರೆ ಈ ಜನಪದ ಕಥೆಗಳಿದಾವಲ್ಲ, ಅವುಗಳನ್ನು ಮತ್ತೆ ಪುನಃ ವರ್ಕ್ ಮಾಡಿ ಅವುಗಳ ಬಗ್ಗೆ ಸಾಕಷ್ಟು ಕಥೆಗಳನ್ನು ಹೇಳ್ತಾ ಹೋಗಿದ್ದಾರೆ. ಫ್ರಮ್ ಲಿಟಲ್ ನೋನ್ ಟ್ರೈಬಲ್ ಕಮ್ಯುನಿಟಿ ಇರ್ತಕ್ಕಂತಹ ಕೆಲವೊಂದು ಸುಮ್ಮನೆ ಆಡು ಭಾಷೆ ಇರ್ತವೆ, ಅಂದರೆ ಬರವಣಿಗೆಯಲ್ಲಿಲ್ಲ, ಅವುಗಳನ್ನು ಇವರು ಸಂಗ್ರಹ ಮಾಡಿ ಬರವಣಿಗೆಯನ್ನು ಬರೆದಿರ್ತಕ್ಕಂತಹ ಮಕ್ಕಳಿಗೋಸ್ಕರ ಕಥೆಗಳನ್ನು ಪುನಃ ಬರೆದಿದ್ದಾರೆ. ಆ್ಯಂಡ್ ಫಾರ್ ಫ್ಲಂಗ್ ಏರಿಯಾಸ್ ಆಫ್ ಇಂಡಿಯಾ ಇನ್ ಟೇಲ್ಸ್ ಆಫ್ ಏನ್ಷಿಯಂಟ್ ಇಂಡಿಯಾ ಅಂದರೆ 1960ಕ್ಕಿಂತ ಮೊದಲು, ಅಂದರೆ ಪ್ರಾಚೀನ ಕಾಲದಲ್ಲಿರ್ತಕ್ಕಂಥವ್ರೆಲ್ಲವರು ಕೂಡ ಬರಿತಾ ಹೋಗಿದ್ದಾರೆ. ಇವರು ಬರೆದಿರುವಂತಹ ಶಿ ರೀಟೆಲ್ಸ್ ಒರಿಜಿನಲ್ ಸ್ಟೋರೀಸ್ ಲೈಕ್ ಅಂದರೆ ಹೊಸ ಹಳೆ ಕಥೆಗಳನ್ನು ಪುನಃ ಬೇರೆ ಹೌ ದ ಸ್ಟೋರ್ಕ್ ಗಾಟ್ ಇಟ್ಸ್ ಲಾಂಗ್ ನೆಕ್ ಅಂತಕ್ಕಂತಹ ಒಂದು ಪುಸ್ತಕವನ್ನು ಬರೆದರೆ. ವೈ ಸ್ನೇಕ್ಸ್ ಹ್ಯಾವ್ ಫೋರ್ಕ್ಡ್ ಟಂಗ್ಸ್ ಅಂಥೇಳಿ ಅವುಗಳನ್ನೆಲ್ಲ ಯಾವ ರೀತಿ ಮಕ್ಕಳಿಗೆ, ಆಮೇಲೆ ಮಹಾಭಾರತದಲ್ಲಿರ್ತಕ್ಕಂಥ ಕೆಲವೊಂದು ಕಥೆಗಳನ್ನು, ಈ ಪುಸ್ತಕಗಳನ್ನು ಇವರು ಬರೆದಿದ್ದಾರೆ. ಭಾಳಷ್ಟು ಬುಕ್ಸ್ಗಳನ್ನು ಇವರು ಈ ರೀತಿ ಇರ್ತಕ್ಕಂತಹ ಸಾಹಿತ್ಯದಲ್ಲಿ ಇವರು ಬರಿತಾ ಹೋಗಿದ್ದಾರೆ. ಇವರು ಬರೆದಿರುವಂತಹ ಒಂದು ಪುಸ್ತಕದಿಂದ ಆಯ್ಕೆ ಮಾಡಿಕೊಂಡಿರುವ ದಿ ಕನ್ಸರ್ಟ್ ಅಂದರೆ ಸಂಗೀತ ಮೇಳ, ಅಂದರೆ ಸಂಗೀತ ನಡೀತಾ ಇರ್ತಲ್ಲ, ಸಂಗೀತ ಕಾರ್ಯಕ್ರಮ, ಅದನ್ನು ನಾವು ಇವತ್ತು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಹೇಗೆ ಸಂಗೀತದ ಮೂಲಕ ಅವನು ಒಬ್ಬ ವಿದ್ಯಾರ್ಥಿಯ ಅಥವಾ ಅವನ ಒಬ್ಬ ಹುಡುಗನ ಆಸೆಯನ್ನು ಹೇಗೆ ಈಡೇರಿಸಿರೋ ಒಬ್ಬ ಗ್ರೇಟ್ ಸಂಗೀತ ವಾದ್ಯಗಾರರು ಯಾವ ರೀತಿ ಅವನೊಬ್ಬ ಬಾಲಕನ ಆಸೆಯನ್ನು ಈಡೇರಿಸಿದ್ರು ಅಂತಕ್ಕಂಥದ್ದನ್ನು ಇವರು ಭಾಳ ಉತ್ತಮವಾಗಿ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಬರೆದಿದ್ದಾರೆ. ಅದು ದ ಕನ್ಸರ್ಟ್ ಅಂತಕ್ಕಂಥ ಪಾಠವನ್ನು ಇವತ್ತು ನಾವು ಚರ್ಚೆಯನ್ನು ಮಾಡೋಣ. ಓಕೆ ಚಿಲ್ಡ್ರನ್. Dear students, all of you, listen this song. Music, about the music. Compare the poem you have written with this poem. ಇಲ್ಲಿ ಮ್ಯೂಸಿಕ್ ಬಗ್ಗೆ ಒಂದು ಪೊಯಮನ್ನು ಬರೆದಿದ್ದಾರೆ. ಎಂತಹ ಒಂದು ಶಕ್ತಿ ಇದೆ ಅಂತೇಳಿ ಈ ಪೊಯಮನ್ನು ಕೇಳಿದರೆ ನಿಮಗೆ ಅನಿಸುತ್ತೆ. All of you, listen carefully. I hear the music. Music is love. Music is life. Music can tell a story. Music cheers but also brings memories. What's so special about music? When I listen to music, it takes me to another world.
Music is my passion. Music soothes the soul. Music can take away the pain. Our life is music. Music inspires me. Music flows through me. Music flows through me. Do you hear it? Come dance with me tonight. ಅಂದರೆ ಈ ಮ್ಯೂಸಿಕ್ ಬಗ್ಗೆ ನಾವು ಕೇಳ್ತಾ ಇದ್ರೆ, ಹಾಗೆಯೇ ಮ್ಯೂಸಿಕ್ನ ನಾವು ಆಲಿಸ್ತಾ ಇದ್ರೆ ನಮಗೇನನ್ಸುತ್ತೆ ಅಂದರೆ ಅದು ಬೇರೆ ಇನ್ನೊಂದು ಪ್ರಪಂಚಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ನಮ್ಮ ಎಲ್ಲ ನೋವುಗಳನ್ನು ಬರೆಸುತ್ತೆ ಸಂಗೀತ. ಯಾವಾಗಲಾರು ಒಂದು ನಿಮಗೆ ಸುಸ್ತಾದಾಗ, ಆಯಾಸ ಆದಾಗ ಒಂದೆರಡು ಒಳ್ಳೆಯ ಹಾಡುಗಳನ್ನು, ಸುಮಧುರವಾಗಿರ್ತಕ್ಕಂತಹ ಹಾಡುಗಳನ್ನು ಕೇಳಿಸ್ಕೊಂಡ್ರೆ ನಮಗೆ ರಿಲ್ಯಾಕ್ಸ್ ಸಿಗುತ್ತೆ, ರಿಲೀಫ್ ಆಗುತ್ತೆ, ಸುಸ್ತನ್ನು ಕಡಿಮೆ ಮಾಡುತ್ತೆ, ನಮ್ಮ ಆಯಾಸವನ್ನು ಕಡಿಮೆ ಮಾಡುತ್ತೆ. ಹಾಗೆ ನಮ್ಮನ್ನು ಇನ್ನೊಂದು ಜಗತ್ತಿಗೆ, ಈ ಒಂದು ಪ್ರಪಂಚವನ್ನು ಬಿಟ್ಟು ಬೇರೊಂದು ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಆ ಮ್ಯೂಸಿಕ್ಗೆ ಇದೆ. ಹಾಗಾದ್ರೆ ಅಂತಹ ಒಂದು ಮ್ಯೂಸಿಕ್ ಬಗ್ಗೆ ಇರ್ತಕ್ಕಂತಹ ಒಂದು ಘಟನೆ ಇಲ್ಲಿ ಈ ಒಂದು ಲೆಸನ್ ಅಲ್ಲಿ ಇದೆ. ಸರಿನಾ? ಆ ಒಂದು ರಿಯಲ್ ಲೈಫ್ ಇನ್ಸಿಡೆಂಟ್ ಇನ್ ವಿಚ್ ಎ ಬಾಯ್ಸ್ ಆಂಬಿಷನ್ ವಾಸ್ ಫುಲ್ಫಿಲ್ಡ್ ಅಟ್ ಲಾಸ್ಟ್. ಇಫ್ ಸೊ ಅಂದ್ರೆ ಒಬ್ಬ ನಿಜವಾದ ಹುಡುಗನ ಬಯಕೆ ಏನಿತ್ತೋ, ಉದ್ದೇಶ ಏನಿತ್ತೋ, ಆ ಉದ್ದೇಶ ಅಥವಾ ಬಯಕೆ ಈಡೇರಿದಂತಹ ನಿಜ ಜೀವನದಲ್ಲಿ ನಡೆದಂತಹ ಒಂದು ಘಟನೆಯ ಸ್ಟೋರಿಯನ್ನು ಅಥವಾ ಕಥೆಯನ್ನು, ಇನ್ಸಿಡೆಂಟ್ ಘಟನೆಯನ್ನು ಕುರಿತು ಇಲ್ಲೊಂದು ಲೆಸನ್ ಅನ್ನ ಬಹಳ ಅದ್ಭುತವಾಗಿ ಶಾಂತಾ ರಾಮೇಶ್ವರ್ ರಾವ್ ಅಂತಕ್ಕಂಥ ಕವಿಯತ್ರಿ ಬಹಳ ಉತ್ತಮವಾಗಿ ಬರೆದಿದ್ದಾರೆ. ನಮ್ಮ ಮನಸ್ಸಿಗೆ ನಾಟುತ್ತೆ ಆ ಒಂದು ಬರೆದಿರುವಂತಹ ಶೈಲಿ, ಅವರು ಬಳಸಿರುವಂತಹ ಲ್ಯಾಂಗ್ವೇಜ್ ಆ ರೀತಿ ನಮಗೆ ಬಹಳಷ್ಟು ಅನುಭವವನ್ನು ತಂದುಕೊಡುತ್ತೆ. ಇವತ್ತು ನಾವು ಆ ಒಂದು ಲೆಸನ್ನ ಡಿಸ್ಕಸ್ ಮಾಡೋಣ. ಓಕೆ ಚಿಲ್ಡ್ರನ್, ಆಲ್ ಆಫ್ ಯು ಹ್ಯಾವ್ ಆಲ್ರೆಡಿ ನೋನ್ about the poet, or sorry, about the author, Srimati Shanta Rameshwar Rao. She was an Indian poet, Indian author. ಈ ಒಂದು ಭಾರತೀಯ ಲೇಖಕರು, ಇವರು ಪೊಯೆಟ್ ಕೂಡ ಒಂದು ಕವಿತೆಗಳನ್ನು ಬರೆದಿದ್ದಾರೆ. ಆದ್ರೆ ಇಲ್ಲಿ ನಾವು ಈ ಒಂದು ಲೆಸನ್ ಬರೆದಿರ್ತಕ್ಕಂತಹ ಆಥರ್ ಲೇಖಕರಾಗಿದ್ದಾರೆ. ಅವರು ಬರೆದಿರುವಂತಹ ಒಂದು ಲೆಸನ್, ದಿ ಕನ್ಸರ್ಟ್ ಅಂದ್ರೆ ಸಂಗೀತ ಮೇಳ. ಸಂಗೀತ ಕನ್ಸರ್ಟ್ ಅಂದ್ರೆ ಸಂಗೀತ ಮೇಳ ಅಂದ್ರೆ ಸಂಗೀತದ ಒಂದು ಕಾರ್ಯಕ್ರಮ ನಡೀತಾ ಇರುತ್ತೆ. ಈ ಅನೇಕ ಸಂಗೀತ ಕಚೇರಿ ಅಥವಾ ಸಂಗೀತ ಕಾರ್ಯಕ್ರಮ ನಡೀತಾ ಇರ್ತವೆ, ಅವುಗಳಿಗೆ ನಾವು ಕನ್ಸರ್ಟ್ ಅಂತ ಕರಿತೀವಿ. ಆಲ್ ಆಫ್ ಯು ಲಿಸನ್ ದ lesson. Okay children, I read the lesson. All of you observe and carefully of reading. Okay children. One morning in a small apartment in Bombay, a girl of about 16 looked up from the newspaper and said excitedly, Pandit Ravi Shankar's playing tomorrow at the Shanmukhananda Auditorium. Said her mother, pointing to the figure sleeping on the bed. You will make him up. You know, he needs all the sleep and rest he can get. But the boy on the bed was not asleep. Pandit Ravi Shankar, he said, Pandit Ravi Shankar, the sitar maestro. He raised himself up on his elbows for 1 second, then fell back. But his eyes were shining. We must not miss the chance. He said, I have always wanted to hear him and see him. Lay down, son, lay down, son, lay down. His mother sprang to his side. He actually raised himself up without help. She murmured with a catch in her throat, and her eyes turned to the idols on a corner shelf. The prayer which she uttered endlessly came unbidden to her lips. I must hear him and see him, the boy repeated. It is the chance of a lifetime. Then he began to cough and gasp for breath and had to be given oxygen from the cylinder that stood under the bed. But his large eyes were fixed on his sister. Smita bit her lip in self-approach. She had been so excited at seeing the announcement that she had not remembered that her brother was very ill. She had seen how the doctors had shaken their heads gravely and spoken words that neither she nor even her parents could understand.
But somewhere deep inside, Smita had known the frightening truth that Anant was going to die. The word cancer had hung in the air. Her brother was dying of cancer, even though she pretended that all would be well and they would return together, a small family of 4, to their home in Gangapur, and he was only 15 and the best table tennis player in the school and the fastest runner. He was learning to play the sitar. They were both taking sitar lessons, but Anant was better than her, as in many other things. He was already able to compose his own tunes to the astonishment of their guru. Then cancer had struck and they had come to Bombay so that he could be treated at the cancer hospital in the city. I think all of you listen the lesson. In this lesson, I identified some new words or difficult words and wrote their meanings on the blackboard. All of you look at the blackboard. The new words: Pandit Ravi Shankar, sitar player. Pandit Ravi Shankar is a sitar player or great Indian musician. An Indian musician, composer and a sitar player. ಭಾರತೀಯ ಒಬ್ಬ ಪ್ರಸಿದ್ಧವಾಗಿರ್ತಕ್ಕಂತಹ ಸಂಗೀತಗಾರರು. ಅಂಡ್ ಸಿತಾರನ್ನು ನುಡಿಸ್ತಕ್ಕಂತಹ ಮಹಾನ್ ಸಂಗೀತಗಾರರು ಯಾರು? ಪಂಡಿತ್ ರವಿಶಂಕರ್. ಎಕ್ಸೈಟೆಡ್ ಅಂದ್ರೆ ಫೀಲಿಂಗ್ ಆರ್ ಶೋಯಿಂಗ್ ಹ್ಯಾಪಿನೆಸ್ ಅಂಡ್ ಎಂಥೂಸಿಯಾಸಮ್, ಅಂದ್ರೆ ತನ್ನಲ್ಲಿರ್ತಕ್ಕಂಥ ಒಂದು ಅತಿಯಾದ ಉತ್ಸಾಹ, ಅತಿಯಾದ ಆಶಯವನ್ನ, ಅತಿಯಾದ ಸಂತೋಷವನ್ನ ವ್ಯಕ್ತಪಡಿಸೋದಕ್ಕೆ ನಾವು ಎಕ್ಸೈಟೆಡ್ ಅಂತ ಕರಿತೀವಿ. ಮ್ಯಾಸ್ಟ್ರೋ ಅಂತಂದ್ರೆ ಎ ಗ್ರೇಟ್ ಪರ್ಫಾರ್ಮರ್, ಎಸ್ಪೆಷಲಿ ಇನ್ ಮ್ಯೂಸಿಕ್. ಅಂದ್ರೆ ಸಂಗೀತದಲ್ಲಿ ಎ ಗ್ರೇಟ್ ಪರ್ಫಾರ್ಮರ್, ಎಸ್ಪೆಷಲಿ ಎ ಮ್ಯೂಸಿಷಿಯನ್. ಸಂಗೀತದಲ್ಲಿ ಅಗಾಧವಾದ ಸಾಧನೆಯನ್ನು ಮಾಡಿರ್ತಕ್ಕಂತಹ ವ್ಯಕ್ತಿಗಳಿಗೆ ನಾವು ಮ್ಯಾಸ್ಟ್ರೋ ಅಂತಂದ್ರೆ ಸಂಗೀತ ದಿಗ್ಗಜ ಅಂತ ಕನ್ನಡದಲ್ಲಿ ಕರೆಯಬಹುದು. ಸ್ಪ್ರಾಂಗ್, moved quickly and suddenly towards a particular place. ತಕ್ಷಣ ಆ ಒಂದು ಸ್ಥಳಕ್ಕೆ ಹೋಗ್ತಕ್ಕಂಥದ್ದು. moved quickly and suddenly towards a particular place. ಒಂದು ನಿರ್ದಿಷ್ಟವಾದ ಸ್ಥಳಕ್ಕೆ ತಕ್ಷಣ, ಇಮಿಡಿಯೇಟ್ ಆಗಿ, ಫಾಸ್ಟ್ ಆಗಿ, ಬೇಗನೆ ಹೋಗೋದಕ್ಕೆ ನಾವು ಸ್ಪ್ರಾಂಗ್ ಅಂತ ಕರಿತೀವಿ. ನೆಕ್ಸ್ಟ್, with a catch in her throat, ಅದು ಮೊದಲನಲ್ಲಿ. With a feeling of great sorrow. Unbidden means without being asked, invited or expected. ಅಂದ್ರೆ ವಿತೌಟ್ ಬೀಯಿಂಗ್ ಆಸ್ಕ್ಡ್, ಕೇಳದೆ, ವಿತೌಟ್ ಬೀಯಿಂಗ್ ಆಸ್ಕ್ಡ್, ಏನು ಎಕ್ಸ್ಪೆಕ್ಟ್ ಮಾಡಿದ್ರೆ, ಅವ್ರು ನಿರೀಕ್ಷೆ ಮಾಡಿದ್ರೆ, ಕೇಳದೇ ಇರ್ತಕ್ಕಂಥದ್ದಕ್ಕೆ ನಾವು ವಿತೌಟ್ ಬೀಯಿಂಗ್ ಅಂತ ಆಸ್ಕ್ಡ್ ಅಂತ ಕರೀತಾರೆ. These are the new words in these 4 paragraphs. Some other new words you have identified and look up the dictionary for the meanings of those new words. Okay, children? Okay, now discuss the lesson, how the lesson is going. Okay, children? The concert. This lesson was written by Shanta Rameshwar Rao. One morning in a small apartment in Bombay. ಒಂದು ದಿನ ಬೆಳಿಗ್ಗೆ, early morning, a small apartment, a small house. Apartment in the, a house in the apartment. ಒಂದು ಅಪಾರ್ಟ್ಮೆಂಟ್ ಅಂದ್ರೆ ಗೊತ್ತಿದೆ, ಬಹಳಷ್ಟು 10, 15, 20 ಮನೆಗಳಿರ್ತವೆ. ಆ 20 ಮನೆಗಳಿರ್ತಕ್ಕಂತಹ ಒಂದು ಅಪಾರ್ಟ್ಮೆಂಟ್. ಸ್ಟೆಪ್ ಹೋಗ್ತಾ ಇರ್ತದೆ, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್. ಆ ಅಪಾರ್ಟ್ಮೆಂಟ್ ಇರುವಂತಹ ಒಂದು ಚಿಕ್ಕದಾಗಿರ್ತಕ್ಕಂಥ ಅಪಾರ್ಟ್ಮೆಂಟ್ ಇರುವಂತಹ ಒಂದು ಬಾಂಬೆಲಿರುವಂತಹ ಒಂದು ಮನೆ. ಅಲ್ಲಿ ಎ ಗರ್ಲ್ ಆಫ್ ಅಬೌಟ್ 16, a 16 years old girl looked up from the newspaper. ನೋಡಿದ್ರು, looked up the newspaper, from the newspaper. ನ್ಯೂಸ್ ಪೇಪರ್ ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್. She looked up the
ನ್ಯೂಸ್ ಪೇಪರ್, an advertisement or a ನ್ಯೂಸ್ ಬರುತ್ತೆ. ನಾಳೆ ಇಂಥ ಕಡೆ ರವಿಶಂಕರ್ ಅವರ ಸಂಗೀತ ಕಚೇರಿ ಅಥವಾ ಸಂಗೀತ ಕಾರ್ಯಕ್ರಮ ಇದೆ. ನಿಮ್ಗೆಲ್ಲ ಗೊತ್ತಿಗೆ ಆರ್ಕೆಸ್ಟ್ರಾ ಇರುತ್ತೆ ನೋಡಿ, ಯಾವ್ದೋ ದೇವಸ್ಥಾನ ಈ ಗಣಪತಿ ಕೂರಿಸ್ತಾಗಲೋ ಅಥವಾ ಯಾವ್ದೋ ಒಂದು ಇದ್ರಲ್ಲಿ ಆರ್ಕೆಸ್ಟ್ರಾ ಕಂಡ್ರೆ ನೋಡ್ರೆ ಹೋಗೋಣ ಅಂತ ನೋಡಿ ಆತ looked up from the newspaper and said excitedly, very happily. Excitedly means very happily, because she was also one of the learning student of the sitar musician. ಇವಳು ಕೂಡ ಒಬ್ಬ ಸಿತಾರನ್ನ ಕಲಿತಿರುವಂತಹ ಅದನ್ನ ಅಭ್ಯಾಸ ಮಾಡ್ತಿರ್ತಕ್ಕಂತಹ ಒಬ್ಬ ಹುಡುಗಿ 16 ವರ್ಷ. ಹಾಗಾಗಿ she was very interested in ಸಿತಾರ್ ಪ್ಲೇಯಿಂಗ್. ಓಕೆ ಚಿಲ್ಡ್ರನ್, ಹಾಗಾಗಿ ಅವಳು ಇನ್ನೂ ಸಾಕಷ್ಟು ಎಕ್ಸೈಟ್ಮೆಂಟ್. ಅಂದ್ರೆ ನಾವು ಯಾವ ಕ್ಷೇತ್ರದಲ್ಲಿ ನಮಗೆ ಯಾವ್ದು ಇಷ್ಟ ಇರುತ್ತೋ, ನಾವು ಯಾವ್ದೋ ಕ್ರಿಕೆಟ್ ಆಡ್ಬೇಕು ಬಹಳ ಹುಚ್ಚಿರುತ್ತೆ, ಅವರೆಲ್ಲರೂ ಕ್ರಿಕೆಟ್ ಆಡ್ತಾರಂದ್ರೆ ಅಲ್ಲಿಗೆ ಹೋಗ್ತಾರೆ. ಟೂರ್ನಮೆಂಟ್ ಇದೆ ಕನ್ನಡದಲ್ಲಿ ಹೋಗೋಣ ಅಲ್ಲಿ. ಹಾಗೆ ಯಾರಿಗಾರ ಒಬ್ಬರಿಗೆ ಆರ್ಕೆಸ್ಟ್ರಾ ನೋಡೋದು ಬಹಳ ಹುಚ್ಚಿದ್ರೆ ಆರ್ಕೆಸ್ಟ್ರಾದಿಂದ ಬೇರೆ ಊರಿಗೆ 20 ಕಿಲೋಮೀಟರ್ 15 ಕಿಲೋಮೀಟರ್ ಹೋಗಿ ಆರ್ಕೆಸ್ಟ್ರಾ ನೋಡ್ಕೊಂಡು ಬರ್ತಕ್ಕಂಥವ್ರು ಕೂಡ ಇದ್ದಾರೆ. ಕೆಲವರು ನಾಟಕ ನೋಡುವಂತಹ ಹುಚ್ಚಿರುತ್ತೆ, ಅಲ್ಲಿಗೆ ಹೋಗ್ತಾರೆ ನಾಟಕ ನೋಡಕ್ಕೆ, ಫಿಲಮ್ ನೋಡೋದು. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಆಸಕ್ತಿ ಇರುವಂತಹ ಕ್ಷೇತ್ರ. ಆದ್ರೆ ಇನ್ನೂ ಜಾಸ್ತಿ ಎಕ್ಸೈಟ್ಮೆಂಟ್ ಆಗಿ ತುಂಬಾ ಅತಿಯಾದ ಸಂತೋಷದಿಂದ ಅವಳು ಹೇಳ್ತಾ ಇದ್ದಾಳೆ ಜೋರಾಗಿ. ಏನಂತ ಹೇಳ್ತಾಳೆ, ಪಂಡಿತ್ ರವಿಶಂಕರ್ ಪ್ಲೇಯಿಂಗ್ ಟುಮಾರೋ ಆಟ್ ದ ಷಣ್ಮುಖಾನಂದ ಆಡಿಟೋರಿಯಂ. ಪಂಡಿತ್ ರವಿಶಂಕರ್ ಅವರ ಸಂಗೀತ ಕಾರ್ಯಕ್ರಮ ಇದೆ. ಎಲ್ಲಿ? ಷಣ್ಮುಖಾನಂದ ಆಡಿಟೋರಿಯಂ ಅಲ್ಲಿ ಇದೆ. ಆಡಿಟೋರಿಯಂ ಅಂದ್ರೆ ಒಂದು ಸಭಾಂಗಣ. ಷಣ್ಮುಖಾನಂದ ಸಭಾಂಗಣದಲ್ಲಿ ನಾಳೆ ರವಿಶಂಕರ್ ಅವರ ಸಂಗೀತ ಕಾರ್ಯಕ್ರಮ ಇದೆ ಅಂತ ಜೋರಾಗಿ ಎಕ್ಸೈಟ್ ಆಗಿ ಹೇಳ್ತಾ ಇರ್ತಾಳೆ. ಅನೌನ್ಸ್ ಮಾಡ್ಬಿಡ್ತಾಳೆ ಪೇಪರ್ನಾಗ ನೋಡಿ. ಮದರ್, ಅವಾಗ ಅವರು ಆಕ್ಷನ್ ಮಾಡಿರ್ತಾರೆ, ಸುಮ್ಮನೆ ಅಂತ ಹೇಳ್ತಾರೆ. ಸೆಂಟರ್ ಮದರ್ ಪಾಯಿಂಟಿಂಗ್ ಟು ದ ಫಿಗರ್ ಸ್ಲೀಪಿಂಗ್ ಆನ್ ದ ಬೆಡ್. ಹಾಗೇನೆ ಈಗ ಬೆಡ್ ಕಡೆ ತೋರಿಸ್ತಿದ್ದಾರೆ ಕೈ ಮಾಡಿ. ಪಾಯಿಂಟಿಂಗ್ ಇಂದ ಏನ್ ಮಾಡ್ತಾರೆ ಅವರು? ಪಾಯಿಂಟಿಂಗ್ ಟು ದ ಫಿಗರ್ ಸ್ಲೀಪಿಂಗ್ ಆನ್ ದ ಬೆಡ್. ಹಿಂಗೆ ಕೈಗೆಲ್ಲ ತೋರಿಸ್ಬಿಟ್ಟು ನೋಡಲ್ ಮಲಗಿದ್ದಾನೆ, ಪಾಪ ತಮ್ಮ ಮಲಗಿದ್ದಾನೆ ಅಂತ ಹೇಳ್ತಿದ್ದಾರೆ ಅವಳು. ಪಾಯಿಂಟಿಂಗ್ ಟು ದ ಫಿಗರ್ ಸ್ಲೀಪಿಂಗ್ ಆನ್ ದ ಬೆಡ್. ಆ ಒಂದು ಬೆಡ್ ಮೇಲೆ ಮಲಗಿರ್ತಕ್ಕಂತಹ ಆ ವ್ಯಕ್ತಿಯ ಕಡೆ, ಅವನ ತಮ್ಮನ ಕಡೆ ತೋರಿಸ್ಬಿಟ್ಟು ಅಂತೇಳಿ ತೋರಿಸ್ತಾ ಇದ್ದಾರೆ ಅವನು. ಯು ವಿಲ್ ವೇಕ್ ಹಿಮ್ ಅಪ್. ಅಂಡರ್ಲೈನ್ ದಟ್ ಸೆಂಟೆನ್ಸ್. ಯು ವಿಲ್ ವೇಕ್ ಹಿಮ್ ಅಪ್. ಅವನ್ನ ಎಚ್ಚರಾಗ ಮಾಡ್ಬಿಡ್ತೀಯ, ಎದ್ದೇಳ್ಬಿಡ್ತಾನೆ, ಮಲ್ಕೊಂಡಿದ್ದಾರೆ ಅವನು. You know, he needs all the sleep and rest he can get. ನಿನಗೆ ಗೊತ್ತಿಲ್ವಾ? ಅವನು ಮಲಗಬೇಕು, ಹೆಚ್ಚು ಸಮಯ ಅವನು ಮಲ್ಕೊಂಡಿರ್ಬೇಕು, ರೆಸ್ಟ್ ತಗೋಬೇಕು ಅಂತ ಡಾಕ್ಟರ್ ಹೇಳಿದಾರೆ. ನಿನಗೆ ಗೊತ್ತಿಲ್ವಾ ಅಂತ ಹೇಳ್ಬಿಟ್ಟು ಅಂತೇಳಿ ಅವನ ಕಡೆಗೆ ತೋರಿಸ್ಬಿಟ್ಟು ಅವ್ನು ಎದ್ಬಿಡ್ತಾನೆ. ಅವನಿಗೆ ಎಚ್ಚರ ಮಾಡ್ತೀಯಾ? ನನಗೆ ಅಷ್ಟು ಜೋರಾಗಿ ಹೋಗಿಲ್ಲ, ಅವನಿಗೆ ಮಲಗಿದ್ದಾನೆ, ಎಚ್ಚರ ಆಗುತ್ತೆ, ನಿದ್ದೆ ಹಾಳಾಗುತ್ತೆ, ಅವನಿಗೆ ರೆಸ್ಟ್ ಸಿಗದಂಗೆ ಆಗುತ್ತೆ ಅಂತೇಳಿ ಅವರಮ್ಮ ಕಾಳಜಿಯಿಂದ ಅವನ ಕಡೆಗೆ ತೋರಿಸ್ಬಿಟ್ಟು ಅವನ ಇವಳನ್ನ ಹಾಗೆ ಸುಮ್ಮನೆ ಮಾಡ್ತಾನೆ, ಜೋರಾಗಿ ಹೇಳ್ತಾರೆ. ಬಟ್ ದ ಬಾಯ್ ಆನ್ ದ ಬೆಡ್ ವಾಸ್ ನಾಟ್ ಅಸ್ಲೀಪ್. ಆದ್ರೆ ಮಲಗಿರ್ತಕ್ಕಂಥ ಏನು ಬಾಯ್ ಇದ್ದಲ್ಲ ಅವನು ಮಲ್ಕೊಂಡಿರ್ಲಿಲ್ಲ. ಮಲ್ಕೊಂಡಿದ್ದ ಕಣ್ಣು ಮುಚ್ಕೊಂಡ್ರೆ, ಬಟ್ ಈ ವಾಸ್ ನಾಟ್ ಅಸ್ಲೀಪ್. ಅವನೇನಂತಹ ಗಾಢವಾಗಿ ನಿದ್ದೆ ಹೋಗಿರ್ಲಿಲ್ಲ. ಪಂಡಿತ್ ರವಿಶಂಕರ್, he said, ಪಂಡಿತ್ ರವಿಶಂಕರ್ ದ ಸಿತಾರ್ ಮಾಸ್ಟ್ರೋ. ಪಂಡಿತ್ ರವಿಶಂಕರ್ ಅವನು ಹಂಗೆ ಆಶ್ಚರ್ಯದಿಂದ ಹೇಳ್ತಾನೆ. ಇವನು ಮಾತು ಕೇಳಿಸ್ಕೊಂಡ್ಬಿಟ್ಟಲ್ಲ, ಹೇಳಿದ್ದನ ಕೇಳಿಸ್ಕೊಂಡ ತಕ್ಷಣ ಪಂಡಿತ್ ರವಿಶಂಕರ್ ದ ಸಿತಾರ್ ಮಾಸ್ಟ್ರು. ಅಯ್ಯೋ, ಸಿತಾರ್ ಸಂಗೀತ ದಿಗ್ಗಜ ರವಿಶಂಕರ್ ಅವರ ಅಂತ ಕೇಳ್ಬಿಟ್ಟು he raised himself up on his elbows for 1 second. ಮಲ್ಕೊಂಡಿರ್ತಲ್ಲ, ಈ ಮೊಣಕೈ ಊರ್ಬಿಟ್ಟು ಹಾಗೇನೆ ಎದ್ದೇಳ್ತಿದ್ದಾನ ಅವನು. ಅವನಷ್ಟಕ್ಕೆ ಅವನೇ ಎದ್ದೇಳೋದು ಕಷ್ಟ ಆಗಿತ್ತು, ಅಷ್ಟು ಸುಸ್ತಾಗಿರುವಂತ ಅವನು ಪೇಷಂಟ್ ಆಗಿದ್ದ ಹುಡುಗ. ಆದ್ರೆ ಈ ಹೆಸರು ಕೇಳಿದ ತಕ್ಷಣ ಅಷ್ಟು ಆಶ್ಚರ್ಯ ಸಂತೋಷ ಆಗ್ಬಿಟ್ಟು ಅವನ ಕೈ ಊರ್ಕಿಂತ ಅವನಷ್ಟಕ್ಕೆ ಅವನೇ ಎದ್ಬಿಡ್ತಾನೆ. ವಿತೌಟ್ ಹೆಲ್ಪ್ ಎನಿ ಅದರ್ ಪರ್ಸನ್. ಯಾವ ವ್ಯಕ್ತಿ ಹೆಸರು ಸಹಾಯದಿಂದನೇ ಅವನು ತನ್ನ ಮೊಣಕೈಯನ್ನ ಊರಿ, ಎಲ್ಬೋ ಅಂದ್ರೆ ಮೊಣಕೈ, ಅವುಗಳಿಂದ 1 ಸೆಕೆಂಡ್ ಹಂಗೆ ಎದ್ದಾಳ್ತಾನೆ. ಮಲಗುತ್ತಾನೆ, ಹಂಗೆ ಕೈ ಊರಿ ಎದ್ದೇನಾಗುತ್ತೆ ಮಾಡಿಪ್ಪ. ದೆನ್ ಫೆಲ್ ಬ್ಯಾಕ್. ಹಂಗೆ ಮತ್ತೆ ವಾಪಸ್ ಮಲಗ್ತಾನೆ. ಕೈ ಊರ್ಕೊಂಡು ಹಿಂಗೆ ಎದ್ದನು, ಹಿಂಗೆ ಮಲಗಿದ್ದ, 2 ಕೈ ಊರ್ಕೊಂಡು ಸ್ವಲ್ಪ ಎದ್ದ, ಹಂಗೆ ಮತ್ತೆ ರವಿಶಂಕರ್ ಎದ್ದ, ಹಂಗೆ ಮಲಗ್ತಾನೆ, ಮತ್ತೆ ವಾಪಸ್ ಬೆಳಗ್ತಾನೆ. ಬಟ್ ಹಿಸ್ ಐಸ್ ವರ್ ಶೈನಿಂಗ್. ಆದ್ರೆ ಅವನ ಕಣ್ಣುಗಳು ಮಾತ್ರ ಹಿಂಗೆ ಕೇಳ್ತಾ ಇದ್ದ, ನೋಡ್ತಾ ಇದಾವೆ. ಅವನ ಅದೇ ತರ ನೋಟ ಕಾಣ್ತಾ ಇದೆ. ವರ್ ಶೈನಿಂಗ್. ವಿ ಮಸ್ಟ್ ನಾಟ್ ಮಿಸ್ ದ ಚಾನ್ಸ್. ನೋಡಿ, ಕ್ವಶನ್ ಟ್ಯಾಗ್ ಬರ್ತೀವಿ. ವಿ ಮಸ್ಟ್ ನಾಟ್ ಟಿ ಸರೆಂಟ್ ಆಗುತ್ತೆ.
We must not miss the chance. Underline. This question will be asked in the extract question. We must not miss the chance. We must not miss the chance. This question will be asked in your examination. Extract. Extract ಗೊತ್ತಿದೆಯಲ್ಲ 3 marks question ಇದೆ. Who refers to we here? Who refers to we here? ಇಲ್ಲಿ we ಅಂತಕ್ಕಂಥದ್ದನ್ನ ಯಾರನ್ನ ಕುರಿತು ರೆಫರ್ ಮಾಡುತ್ತೆ? we ಅಂದ್ರೆ ಯಾರಿಗೆ? Here we refer to Anant and his sister, the boy and his sister. ಆ ಹುಡುಗ ಮತ್ತು ಅವಳ ಅಕ್ಕ ಅವರನ್ನ ಕುರಿತು ಮಾಡಿ. What was the chance? The Pandit Ravi Shankar's music concert was the chance. ಆ ಲಿಸನಿಂಗ್ ಕೇಳೋಂಥ ಅವಕಾಶ ಅವ್ರು ಸಿಕ್ಕಿದೆ, ಹಾಗಾಗಿ ಮಿಸ್ ಮಾಡ್ಕೋಬಾರ್ದು ಅಂತ ಹೇಳ್ತಾ ಇದ್ದಾರೆ. Who said this? Who has said this? ಅಂದ್ರೆ ಇದನ್ನ ಯಾರು ಹೇಳ್ತಾ ಇದ್ದಾರೆ? ಯಾರು ಹೇಳಿದ್ರು ಸೆಂಟೆನ್ಸ್? The sentence said this. ಯಾರು? The boy. To who was? It was said to his sister. ಹೀಗೆ ನೀವು ಕ್ವಶನ್ಸ್ ಕೇಳಿದ್ರೆ ಎಕ್ಸ್ಟ್ರಾಕ್ಟ್ ಅಲ್ಲಿ ಈ ರೀತಿ ಆನ್ಸರ್ನ ಬರೀಬೇಕು. ಓಕೆ ಚಿಲ್ಡ್ರನ್, ಬೇರೆ ಕ್ವಶನ್ಸ್ ಕೇಳಿದ್ರೆ ಯಾವುದೇ ರೀತಿ ಪ್ರಶ್ನೆ ಕೇಳಬಹುದು. ಈ ಸೆಂಟೆನ್ಸ್ಗೆ ಯಾವ ಚಾನ್ಸ್ ಬೇಕಾದ್ರೂ ಕೇಳ್ಬೋದು. ಲಿಸನಿಂಗ್ಗೆ ಮ್ಯೂಸಿಕ್ ಚಾನ್ಸ್ ಅದು ಏನ್ ಚಾನ್ಸ್? ಅದು ಸಂಗೀತ ಕೇಳ್ತಕ್ಕಂಥದ್ದು, ಸಂಗೀತವನ್ನ ಕೇಳ್ತಕ್ಕಂಥ ಅವಕಾಶ, ಚಾನ್ಸ್ ಅನ್ನು ನಾವು ಮಿಸ್ ಮಾಡ್ಕೋಬಾರ್ದು. ವಿ ಮಸ್ಟ್ ನಾಟ್ ಮಿಸ್ ದ ಚಾನ್ಸ್. ಈ ಸೈಡ್ Who said this? The boy said this. I have always wanted to hear him and see him. ಈ ಸೆಂಟೆನ್ಸ್ ಕೇಳ್ಬೋದು ನೋಡಿ ಎಕ್ಸ್ಟ್ರಾಕ್ಟ್ಗೆ. I have, this is a short form. I have ಇದು I have. I have ಅನ್ನೋದು ಲಾಂಗ್ ಫಾರ್ಮ್, ಇದು ಶಾರ್ಟ್ ಫಾರ್ಮ್. ಈ ರೀತಿ ಬರುತ್ತೆ, ಗೊತ್ತಿದೆ. ಡಸಂಟ್, ಡೋಂಟ್, ಕಾಂಟ್, ಮಸ್ಟ್ ನಾಟ್ ಇದೆ ನೋಡಿ, ಅದು ಕೂಡ ಶಾರ್ಟ್ ಫಾರ್ಮ್. ಮಸ್ಟ್ ನಾಟ್ ಅಂತಕ್ಕಂಥದ್ದು ಮಸ್ಟ್ ನಾಟ್ ಮಿಸ್ ದ ಚಾನ್ಸ್. He said, I have always wanted to hear him and see him. ನಾವು ಯಾವಾಗಲೂ ಅವರ ಸಂಗೀತವನ್ನು ಕೇಳಬೇಕು. Him refers to Pandit Ravi Shankar. Here, him refers to Pandit Ravi Shankar. We always wanted to hear him. ನಾವು ಯಾವಾಗಲೂ ಪಂಡಿತ್ ರವಿಶಂಕರ್ ಅವರ ಸಂಗೀತವನ್ನು ಕೇಳಬೇಕು ಅಂತ ಇಷ್ಟಪಡ್ತಾ ಇದ್ವಿ. ಅಂಡ್ ಸಿ ಹಿಮ್, ಅವ್ರು ನೋಡ್ಬೇಕು, ಅವ್ರ ಸಂಗೀತ ಕಚೇರಿಯನ್ನು ನಡೆಸ್ಕೊಡ್ತಕ್ಕಂಥ ಕಾರ್ಯಕ್ರಮ ನಡೆಸ್ಕೊಡೋದನ್ನ ಅವ್ರು ನೋಡ್ಬೇಕು, ಅವ್ರ ಸಂಗೀತವನ್ನು ಕೇಳಬೇಕು ಅಂತ ನಾವು ಯಾವಾಗಲೂ ಅಂದ್ಕೊಳ್ತಾ ಇದ್ವಿ. ಅವ್ರು ಒಳ್ಳೆಗಿದ್ದಾಗ, ಇವ್ರು ಬೇರೆ ಊರಿವರು, ಯಾರ್ದು ಈ ಬಾಯ್ ಮತ್ತು ಇವ್ರ ಫ್ಯಾಮಿಲಿದು ಬೇರೆ ಊರು, ಈಗ ಬಾಂಬೆಲಿದ್ದಾರೆ. ಬಾಂಬೆಲಿ ಇವ್ರ ಕಾರ್ಯಕ್ರಮ, ಪಂಡಿತ್ ರವಿಶಂಕರ್ ಅವ್ರ ಕಾರ್ಯಕ್ರಮ ಷಣ್ಮುಖಾನಂದ ಆಡಿಟೋರಿಯಂ ಅಲ್ಲಿ ನಡೀತಾ ಇದೆ. ಅದು ಯಾವ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದು ಅಂತ ಹುಡುಗ ಎದ್ದು ಕೂತ್ಕೊಂಡು ಹೇಳಿ ಹಂಗೆ ಹಿಂದಕ್ಕೆ ಮಲಗ್ತಾ ಇದ್ದಾನೆ. ಆಲ್ವೇಸ್ ವಾಂಟೆಡ್ ಟು ಹಿಯರ್ ಹಿಮ್ ಅಂಡ್ ಸಿ ಹಿಮ್. ಹಂಗೆ ಯಾವಾಗ ಅವನು ಎದ್ದಂಗೆ ಹೇಳ್ತಾ ಇದ್ದೋ, ಲೇ ಡೌನ್ ಹಿಸ್ ಮದರ್ ಸ್ಪ್ರಾಂಗ್ ಟು ಹಿಸ್ ಸೈಡ್. ನೋಡಿ, ಲೇ ಡೌನ್, ಮಲಕೋ ಮಗನೆ ಅಂತ ಹೇಳಿ, ಹಿಸ್ ಮದರ್ ಸ್ಪ್ರಾಂಗ್ ಮೂವಿಂಗ್ ಸಡನ್ಲಿ. ಅವನು ಎಲ್ಲಿ ಬಿದ್ದು ಬಿಡ್ತಾನ, ಮತ್ತೆ ಅವನು ಎದ್ದಳಕ್ ಆಗ್ತಾ ಇರಲಿಲ್ಲ, ಹಿಂದಕ್ಕೆ ಹಂಗೆ ಕಪ್ಪತ್ತು ಬಿದ್ದು ಬಿಟ್ರೆ ಎದ್ದು ಕುತ್ಕೊಂಡವನು. ಅದಕ್ಕೆ ಅವ್ರ ಅಮ್ಮ ಪಾಪ ಓಡೋಗ್ತಾಳೆ. ಓಡೋಗ್ಬಿಟ್ಟು ಸಡನ್ಲಿ ಶಿ ವೆಂಟ್ ಟು ಹಿಸ್ ಸೈಡ್, ಅವನ ಪಕ್ಕಕ್ಕೆ ಹೋಗ್ತಾ ಇದ್ದಾಳೆ. ಆ ಬೆಡ್ ಅವನೇನು ಎದ್ದುತ್ತಲ್ಲ, ಅವನ ಪಕ್ಕಕ್ಕೆ ಹೋಗ್ಬಿಟ್ಟು ಲೈ ಡೌನ್, ಮಲಕೋ ಮಗನೆ ಪಲಕೋ. ಹಿಸ್ ಮದರ್ ಸ್ಪ್ರಾಂಗ್ ಟು ಹಿಸ್ ಸೈಡ್. He actually raised himself up without help. ನೋಡಿ, ಬರೀ ಆ ಕಾರ್ಯಕ್ರಮ ಇದೆಯನ್ನ ಹೆಸರು ಕೇಳನೇ ಎದ್ಬಿಟ್ಟಿದ್ದ. ಎದ್ದಳಕ್ ಆಗ್ತಿರಲ್ಲ ಅವನಿಗೆ, ಮಲಗಿದಂತವನಿಗೆ ಬೇರೆಯವ್ರ ಹಿಂಗೆ ಕೈ ಹಿಡಿದು ಎತ್ತಬೇಕಾಗಿತ್ತು. ಆದ್ರೆ ಈ ರವಿಶಂಕರ್ ಅವರ ಸಂಗೀತ ಕಾರ್ಯಕ್ರಮ ಇದೆ ಅಂದ ತಕ್ಷಣ ಅವನಷ್ಟಕ್ಕೆ ಅವನೇ ಎದ್ದು ಬಿಡ್ತಾನೆ, ಯಾರ ಹೆಲ್ಪು ಇಲ್ಲ. ನೋಡಿ ಎಷ್ಟು ಅವನಲ್ಲಿ ಸ್ಪಿರಿಟ್ ಇದೆ, ಆ ಒಂದು ಕಾರ್ಯಕ್ರಮ ಎಷ್ಟು ಸ್ಪಿರಿಟ್ ತುಂಬ್ತಾ ಅವನಲ್ಲಿ, ಆ ಉತ್ಸಾಹ ತುಂಬ್ತು ಅನ್ನೋದು ಇದರಿಂದ ಗೊತ್ತಾಗುತ್ತೆ.
ಲೈ ಡೌನ್ ಅಂತ ಹೇಳಿದ್ರೆ he actually raised himself, ಅವನಷ್ಟಕ್ಕೆ ಅವನೇ ಎದ್ಬಿಡಿದಾರೆ. raised himself up without help, ಯಾರ ಸಹಾಯ ಇಲ್ಲದೆ ಅವರು ಎದ್ಬಿಡಿದಾರೆ. she murmured with a catch in her throat and her eyes turned to the idols on a corner shelf. she murmured, ಅವಳೆ ಪಿಸುಗುಡ್ಕಂತ ಮನಸ್ಸಿನಾಗ ಹೇಳ್ಕೊಳ್ತಾಳೆ ಅವ್ರ ತಾಯಿ ಏನಂತ, with a catch in her throat, ಹಿಂಗೆ ಹಿಡ್ಕೊಂಡು ಅಯ್ಯೋ ದೇವ್ರೆ ಅಂತ ಹೇಳಿ ಕೈಯನ್ನ ಇಟ್ಕೊಂಡು ಕೈ ಹಿಡ್ಕೊಂತಲ್ಲ, ನನ್ನ ಮಗ ಈಗ ಅವನಷ್ಟಕ್ಕೆ ಅವನೇ ಎದ್ಬಿಟ್ಟು ಏನಾಗ್ಬೇಕು, ಅವ್ನು ಹುಷಾರಾಗ್ಬಿಟ್ರೆ ಸಾಕಪ್ಪ ದೇವ್ರೆ ಅಂತೇಳಿ ಆ ಪಕ್ಕದಲ್ಲಿ ಆ ಮೂಲೆಯಲ್ಲಿ ಒಂದು ಕಡೆ ದೇವರ ವಿಗ್ರಹ ಮೂರ್ತಿ ಇರುತ್ತೆ, ಅದ್ರ ಕಡೆಗೆ ಅವಳ ಮನಸ್ಸಿನಲ್ಲೇ ಪ್ರಾರ್ಥನೆ ಮಾಡ್ತಾಳೆ, ನನ್ನ ಮಗ ಬೇಗನೆ ಅವನಷ್ಟಕ್ಕೆ ಅವನು ಎದ್ದು ಓಡಾಡಂಗಾಗ್ಬಿಟ್ರೆ ಹುಷಾರಾಗ್ಬಿಟ್ರೆ ಅದಕ್ಕಿಂತ ಬೇರೆ ನೋಡೋದಿಲ್ಲಪ್ಪ ದೇವ್ರೆ, ಇಷ್ಟು ಆಗ್ಬಿಟ್ರೆ ಸಾಕು ಅಂತ ಅವಳು ಕೇಳ್ಬಿಡು. ಐಸ್ ನೋಡಲಿ, ಇನ್ ಹರ್ ಥ್ರೋಟ್ ಹ್ಯಾಂಡ್ ಹರ್ ಐಸ್ ಟರ್ನ್ ಟು ದ ಐಡಲ್ಸ್ ಆನ್ ಎ ಕಾರ್ನರ್ ಶೆಲ್ಫ್, ಆ ಮೂಲೆಯಲ್ಲಿ ಇರ್ತಕ್ಕಂತಹ ಆ ಶೆಲ್ಫ್ ಮೇಲೆ ಒಂದು ದೇವರ ವಿಗ್ರಹ ಮೂರ್ತಿ ಇತ್ತಲ್ಲ, ಆ ಕಡೆ ತಿರ್ಕೊಂಡು ಗಂಟೆಲ್ಲ ಅವಳಿಗೆ ಮನಸ್ಸಿನಾಗೆ ಬಾಯಿ ಬಿಟ್ಟು ಹೇಳಕ್ ಆಗ್ತಾ ಇಲ್ಲ, ದುಃಖ ಅಷ್ಟು ನೋವಾಗಿದೆ. ಹಾಗಾಗಿ ಅವಳು ಕೈ ಮುಗಿದು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಳೆ, ನನ್ನ ಮಗ ಬೇಗ ಹುಷಾರಾದ್ರೆ ಸಾಕಪ್ಪ. ದ ಪ್ರೇಯರ್ ವಿಚ್ ಶಿ ಹಟರ್ಡ್ ಎಂಡ್ಲೆಸ್ಲಿ ಕೇಮ್ unbidden to her lips. ನೋಡಿ, ದ ಪ್ರೇಯರ್ ವಿಚ್ ಶಿ uttered endlessly, ಅವಳ ಆ ಪ್ರಾರ್ಥನೆ ಕೊನೆನೇ ಇಲ್ಲ. ಪ್ರತಿನಿತ್ಯ ದೇವರಲ್ಲಿ ಪ್ರತಿ ಸೆಕೆಂಡು ಕೂಡ ಆ ತಾಯಿ ತನ್ನ ಮಗ ಬದುಕಿ ಹುಷಾರಾಗ್ಲಿ ಮತ್ತೆ ಮೊದಲಂಗೆ ಆಗ್ಲಿ ಅಂತೇಳಿ ಬೇಡದೇ ಇರುವಂತಹ ಕ್ಷಣನೇ ಇಲ್ಲ. ಎಂಡಸ್ಲಿ ಕೇಮ್ ಅನ್ಬಿಡನ್ ಟು ಹರ್ ಲಿಪ್ಸ್. ನೋಡಿ, ಅನ್ಬಿಡನ್ ಏನಂತ, ವಿತೌಟ್ ಬೀಯಿಂಗ್ ಆಸ್ಕ್ಡ್, ಇನ್ವೈಟೆಡ್ ಆರ್ ಎಕ್ಸ್ಪೆಕ್ಟೆಡ್, ಅಂದ್ರೆ ಇನ್ನೊಬ್ಬರ ಅವಳ ಲಿಪ್ಸ್ ಮೂಲಕ ತುಟಿಗಳನ್ನ ಇನ್ನೊಬ್ರಿಗೆ ಗೊತ್ತಾಗದಂಗೆ, ಅದು ಇವಳಿಗೆ ಬೇಡಿಕೊಳ್ತಾಳೆ ಅಂತ ಗೊತ್ತಾಗದಂಗೆ ಅವಳ ಮೂವ್ಮೆಂಟ್ ಮಾಡ್ದೇ ಅವಳು ದೇವರಲ್ಲಿ ಪ್ರೇಯರ್ ಅನ್ನ ಮಾಡ್ತಾ ಇದ್ದಾಳೆ, ಗಂಟ್ಲಲ್ಲೇ ಮನಸ್ಸಲ್ಲೇ ಮಾತಾಡ್ಕೊಳ್ತಾ ಇದ್ದಾರೆ, ದೇವರಲ್ಲಿ ಪ್ರೇಯರ್ ಮಾಡ್ತಾ ಇದ್ದಾಳೆ. ಐ ಮಸ್ಟ್ ಹಿಯರ್ ಹಿಮ್ ಅಂಡ್ ಸಿ ಹಿಮ್, ದ ಬಾಯ್ ರಿಪೀಟೆಡ್. ಐ ಮಸ್ಟ್ ಹಿಯರ್ ಹಿಮ್ ಅಂಡ್ ಸಿ ಹಿಮ್, ನಾವು ಅವ್ರನ್ನ ಸಂಗೀತವನ್ನು ಕೇಳಲೇಬೇಕು, ಹಾಗೇನೆ ಅವರನ್ನು ನಾವು ನೋಡಲೇಬೇಕು ಅಂತ ಹೇಳ್ತಾರೆ. ಅಂಡರ್ಲೈನ್, ಐ ಮಸ್ಟ್ ಹಿಯರ್ ಹಿಮ್ ಅಂಡ್ ಸಿ ಹಿಮ್. ಹಿಯರ್ ಐ ರೆಫರ್ಸ್ ಟು ದ ಬಾಯ್ ಅಂಡ್ ಹಿಮ್ ರೆಫರ್ಸ್ ಟು ಪಂಡಿತ್ ರವಿಶಂಕರ್. ಐ ಹಿಯರ್ ಹಿಮ್, ಸಿ ಹಿಮ್. ಹಿಯರ್, ಸಿ. ಹಿಯರ್ ಹಿಮ್ ಮೀನ್ಸ್ ಇಟ್ ಇಸ್ ಹರ್ಡ್ ದ ಮ್ಯೂಸಿಕ್, ಹರ್ಡ್ ದ ಸಿತಾರ್ ಪ್ಲೇಯಿಂಗ್. ಸಿ ಅಂದ್ರೆ ನೋಡೋದು, ಯಾರನ್ನ ಅವ್ರನ್ನ ನೋಡ್ಬೇಕು. ದ ಬಾಯ್ ರಿಪೀಟೆಡ್, ಅದೇ ಬಾಯ್ ಮತ್ತೆ ಪುನಃ ಹೇಳ್ತಾರೆ. ಇಟ್ ಈಸ್ ದ ಚಾನ್ಸ್ ಆಫ್ ಎ ಲೈಫ್ ಟೈಮ್. ಇಟ್ ಈಸ್ ದ ಚಾನ್ಸ್ ಆಫ್ ಎ ಲೈಫ್ ಟೈಮ್. ಇಟ್ ಈಸ್ ದ ಚಾನ್ಸ್ ಆಫ್ ಎ ಲೈಫ್ ಟೈಮ್. ಆಲ್ ಆಫ್ ಯು ರೈಟ್ ದ ನ್ಯೂ ವರ್ಡ್ಸ್ ನೌ. Here is one question, asking one question in your examination, extract question. Write down in your notebook. Here, all of you, write down in your notebook. This is also a short form. It is the chance. It is the chance of a lifetime. Here it refers to the concert of the Pandit Ravi Shankar, or the music program, ಸಂಗೀತ ಕಾರ್ಯಕ್ರಮ. ಯಾರು? ಪಂಡಿತ್ ರವಿಶಂಕರ್. ಚಾನ್ಸ್ ನೋಡಿ ಏನು ಚಾನ್ಸ್ ಸಿಕ್ಕಿದೆ ಅವ್ರಿಗೆ, ಟು ಲಿಸನ್ ದ ಮ್ಯೂಸಿಕ್ ಪ್ರೋಗ್ರಾಮ್, ಮ್ಯೂಸಿಕ್. ಓಕೆನಾ? ಯಾರಿಗೆ ಸಿಕ್ಕಿದೆ? ಇದು ನಮ್ಮ ಜೀವನದಲ್ಲಿ ಸಿಕ್ಕಂತಹ ಒಂದು ಒಳ್ಳೆಯ ಅವಕಾಶ. ಇಂತಹ ಅವಕಾಶ ನಮಗೆ ಮತ್ತೆ ಸಿಗುತ್ತೇನೋ ಗೊತ್ತಿಲ್ಲ. ಇಟ್ ಈಸ್ ದ ಚಾನ್ಸ್ ಆಫ್ ಎ ಲೈಫ್ ಟೈಮ್. ನಾವು ಜೀವನದಲ್ಲಿ ಸಿಕ್ಕಿರುವಂತ ಒಂದು ಒಳ್ಳೆಯ ಅವಕಾಶ. ಹಾಗಾಗಿ ನಾವು ಇದನ್ನು ಮಿಸ್ ಮಾಡ್ಕೊಳ್ಳೇಬಾರ್ದು ಅಂತ ಹೇಳಿ ಹೇಳ್ತಾ ಇದ್ರು ನಾವು. ನಮ್ಮ ದೆನ್ he began to cough and gasp for breath and had to be given oxygen from the cylinder that stood under the bed.
ದೆನ್ ಹಿ ಬಿಗ್ಯಾನ್ ಟು ಕಾಫ್ ಅಂಡ್ ಗ್ಯಾಸ್. ಅಷ್ಟು ಅಂತೇಳಿ ಉಸಿರಾಡಕ್ಕೂ ಆಗ್ತಿಲ್ಲ, ಕೆಮ್ಮು ಬರ್ತದೆ. ಯಾವಾಗ ಎಕ್ಸೈಟ್ಮೆಂಟ್ ಆಗಿ ಹೇಳ್ಬಿಟ್ಟಲ್ಲ ಈ ಸೆಂಟೆನ್ಸ್ ಅನ್ನ, ಅಯ್ಯೋ ಇಂಥ ಒಂದು ಅವಕಾಶ ನಮ್ಮ ಜೀವನದಲ್ಲಿ ಸಿಗಲ್ಲ ಅಂದಾಗ ಮತ್ತೆ ಅವನಿಗೆ ಅವಾಗ ಕೆಮ್ಮು ಬರ್ತದೆ. ಕೆಮ್ತಾ ಉಸಿರಾಡಕ್ಕೆ ಆಗ್ತಿಲ್ಲ. ಗ್ಯಾಸ್ ಬ್ರೀತಿಂಗ್, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಟೇಕ್ ಬ್ರೀತ್ ಅಂಡ್ ಆ ಒಂದು ಉಸಿರನ್ನು ತಗೊಂಡು ಬಿಡಕ್ಕೆ ಆಗ್ತಾ ಇಲ್ಲ. ಫಾರ್ ಬ್ರೀತ್ ಅಂಡ್ ಹ್ಯಾಡ್ ಟು ಬಿ ಗಿವನ್ ಆಕ್ಸಿಜನ್ ಫ್ರಮ್ ದ ಸಿಲಿಂಡರ್ ದಟ್ ಸ್ಟುಡ್ ಅಂಡರ್ ದ ಬೆಡ್. ಈಗ ಆ ಕಡೆ ಅವನ ಬೆಡ್ ಕೆಳಗಡೆ ಆಕ್ಸಿಜನ್ ಸಿಲಿಂಡರ್ ಇದೆ, ಅದು ತಗೊಂಡು ಅವನಿಗೆ ಆಕ್ಸಿಜನ್ ಮುಖಕ್ಕೆ ಹಾಕ್ತಾ ಇದ್ದಾರೆ ಅವರಮ್ಮ. ಕೆಂಬಿಟ್ಟು ಮೇಕೆ ಕೆಳಗೆ ತೇಗ್ತಾ ಇದ್ದಾನೆ. ಗ್ಯಾಸ್ಪಿಂಗ್ ಅಂದ್ರೆ ತೇಗೋದು, ಜೋರಾಗಿ ಉಸಿರಾಡಕ್ಕೆ ಆಗ್ತಾ ಇಲ್ಲ. ಸಿಲಿಂಡರ್ ದಟ್ ಸ್ಟುಡ್ ಅಂಡರ್ ದ ಬೆಡ್ ಬಟ್ ಹಿಸ್ ಲಾರ್ಜ್ ಐಸ್ ವರ್ ಫಿಕ್ಸ್ಡ್ ಆನ್ ಹಿಸ್ ಸಿಸ್ಟರ್. ಆದ್ರೆ ಅವನ ಕಣ್ಣು ಹಿಂಗೆ ಅರಳಿಸ್ಕೊಂಡು ಹೇಳ್ತಾ ಇದ್ದಲ್ಲ, ಅವನ ಕಣ್ಣುಗಳು ಮಾತ್ರ ಅವ್ರ ಅಕ್ಕನ ಕಡೆನೆ ನೋಡ್ತಾ ಇದ್ದಾವೆ. ಹಿ ವಾಸ್ ವೆರಿ ಈಗರ್ ಟು ಲಿಸನ್ ದ ಮ್ಯೂಸಿಕ್ ಬೈ ದಿ ಪಂಡಿತ್ ರವಿಶಂಕರ್. ತುಂಬಾ ಕಾತರನಾಗಿ ಕಾಯ್ತಾ ಇದ್ದಾನೆ. ಹಿಂಗೆ ಕಣ್ಬಿಟ್ಕೊಂಡು ಅವನ ಕಡೆಗೆ ನೋಡ್ಕೊಂಡ ಹಂಗೆ ಮಲ್ಕೊಂಡ. ಅಂದ್ರೆ ಕಣ್ಣು ಅವನು ಕೆಮ್ಮು ಮತ್ತೆ ಮಾತಾಡೋದೆಲ್ಲ ಕಡಿಮೆ ಆಯ್ತು, ಸುತ್ತ ಆಕ್ಸಿಜನ್ ಹಾಕಿದ್ರು, ಆದ್ರೆ ಕಣ್ಣು ಮಾತ್ರ ಅವಳ ಕಡೆನೇ ನೋಡ್ತಾ ಇದೆ. ತುಂಬಾ ಹೀಗರ ಕಾತುರದಿಂದ ಅವನು ನಾವು ಹೋಗ್ಲೇಬೇಕು ಆ ಒಂದು ಕಾರ್ಯಕ್ರಮ ನೋಡೋದಕ್ಕೆ ಅಂತ ಕೇಳೋದಕ್ಕೆ ಅಂತೇಳಿ ಅವನು ಅವಳ ಕಡೆಗೆ ಅವನ ಕಣ್ಣುಗಳನ್ನ ದೃಷ್ಟಿಯನ್ನಿಟ್ಟು ನೋಡ್ತಾ ಇದ್ದಾನೆ. ಹೀಗಿರ್ಬೇಕಾದ್ರೆ ನೋಡಿ ಕಂಜಂಕ್ಷನ್ಸ್ ಇದೆ ನೋಡಿ ಇಲ್ಲಿ. ಬಟ್ ಹಿಯರ್ conjunction is a word used for joining words and sentences. ಗೊತ್ತಿದೆ, ಈ ಕಂಜಂಕ್ಷನ್ ಇಸ್ ಎ ವರ್ಡ್. ಕಂಜಂಕ್ಷನ್ ಅಂದ್ರೆ ಅದೊಂದು ಪದ. ಅದನ್ನ ನಾವೇನ್ ಮಾಡ್ಬೋದು? ಯೂಸ್ಡ್ ಫಾರ್ ಜಾಯಿನಿಂಗ್ ವರ್ಡ್ಸ್, ಎರಡು ಪದಗಳನ್ನ ಜಾಯಿನ್ ಮಾಡೋದಕ್ಕೆ ಅಥವಾ ಎರಡು ಸೆಂಟೆನ್ಸಸ್ ಅನ್ನ ಜಾಯಿನ್ ಮಾಡೋದಕ್ಕೆ ನಾವು ಕಂಜಂಕ್ಷನ್ಸ್ ಅನ್ನ ಉಪಯೋಗಿಸ್ತೀವಿ. ಮತ್ತೆ ನೋಡಿ ಏನು ಉಪಯೋಗಿಸ್ತೀವಿ? ಕಂಜಂಕ್ಷನ್ಸ್ ಅನ್ನು ಉಪಯೋಗಿಸ್ತೀವಿ. ಎ ಕಂಜಂಕ್ಷನ್ ಇಸ್ ಎ ವರ್ಡ್ used for joining words and sentences. ಅಂದ್ರೆ ಈ ಕಂಜಂಕ್ಷನ್ ಯಾವುದಕ್ಕೆ ಉಪಯೋಗಿಸ್ತಪ್ಪ ಅಂದ್ರೆ ಆ ಎರಡು ಪದಗಳನ್ನ ಜಾಯಿನ್ ಮಾಡೋದಕ್ಕೆ ಅಥವಾ ಎರಡು ಸೆಂಟೆನ್ಸಸ್ ಅನ್ನ ಜಾಯಿನ್ ಮಾಡೋದಕ್ಕೆ ನಾವು ಕಂಜಂಕ್ಷನ್ಸ್ ಅನ್ನ ಉಪಯೋಗಿಸ್ತೀವಿ. ಅಂತಹ ಪದಗಳಿಗೆ ನಾವು ಏನಂತ ಕರಿತೀವಿ? ಕಂಜಂಕ್ಷನ್ಸ್ ಅಂತ ಕರಿತೀವಿ. some conjunctions of common use are, ಕೆಲವೊಂದು ಕಂಜಂಕ್ಷನ್ಸ್ ಇದಾವೆ, ಅವುಗಳನ್ನ ಉಪಯೋಗಿಸ್ತಕ್ಕಂಥ. ಇಲ್ಲಿ ನೋಡಿ, ಅಂದ್ರೆ ಈ ಸಂಯೋಜನಾವ್ಯಯ ಅಂತ ಅರ್ಥ. ಇದಕ್ಕೆ ಎರಡು ವಾಕ್ಯಗಳ ಭಾಗಗಳನ್ನ ಅಥವಾ ಎರಡು ಪದಗಳನ್ನ ಒಂದುಗೂಡಿಸೋದಕ್ಕೆ ನಾವು ಈ ಕಂಜಂಕ್ಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ಸ್, they waited till the aeroplane arrived. They waited till the aeroplane arrived. ಯಾವ್ಯಾವುದಿದೆ ಈ ಕಂಜಂಕ್ಷನ್ಸ್? ಯಾವ್ಯಾವುದು ನಿಮಗೆ ಗೊತ್ತಿರೋ ಪ್ರಕಾರ ಆ್ಯಂಡ್ ನೋಡಿ, ಕಂಜಂಕ್ಷನ್ ವರ್ಡ್ಸ್ ಬೇಕಾದ್ರೆ ಬರ್ಕೊಳ್ಳಿ. ಸಮ್ ಕಂಜಂಕ್ಷನ್ಸ್ ಆರ್ ದೇರ್. ಕಂಜಂಕ್ಷನ್ಸ್ ಆ್ಯಂಡ್, ಬಟ್, so, and, but, so, if, that, although, till, still,
comparison or conjunctions are used with base. For example, ಇನ್ನು ಕೆಲವು ಜೊತೆ ಜೊತೆಲಿ ಇರಬೇಕಾಗುತ್ತೆ. Not only but also. Either or. Either neither nor. Neither nor. And though at as so so that both and these are the some of the conjunctions are used in pairs. ಅಂದ್ರೆ ಎರಡೆರಡು ಕಂಜಂಕ್ಷನ್ಸ್ ಅನ್ನು ನಾವು ಕೆಲವು ಸಂದರ್ಭದಲ್ಲಿ ಉಪಯೋಗಿಸಬೇಕಾಗುತ್ತೆ. Here in your examination asked one question. ಪ್ರಶ್ನೆ ಕೇಳ್ತಾರೆ, combine the sentences using neither nor. Not only but also. Either or using ಅಂತ ಕೇಳ್ತಾರೆ. ನಿಮ್ಗೆ ಎರಡು ಸೆಂಟೆನ್ಸ್ ಕೊಟ್ಟಿರ್ತಾರೆ, ಅಲ್ಲಿ ನೀವು ಒಂದು ಸೆಂಟೆನ್ಸ್ ಅನ್ನ ಬರಿಬೇಕಾಗುತ್ತೆ. ಒಂದು ಸೆಂಟೆನ್ಸ್ ಮಾಡಿ. He is not clever. Here, combine the sentence using neither nor. He is not clever. He is not intelligent. It is out. Sentence he is not clever. He is not intelligent. ಇದನ್ನು ನೀವು ನೈದರ್ ನಾ ಉಪಯೋಗಿಸ್ತಾರೆ. ನೈದರ್ ನಾ ಅಲ್ಲಿ ಬರಲಿ ನೋಡಿ, ನಾನು ನೈದರ್ ನಾ ಅಂತ ಅದನ್ನು ಬರೆಯೋದಂದ್ರೆ ಈಸ್ ನೈದರ್ ಕ್ಲೆವರ್ nor intelligent. He is neither clever nor intelligent ಅಂತ ಬರೀಬೇಕು. ಅಥವಾ ನಿಮಗೆ ಈ ತರ ಸೆಂಟೆನ್ಸ್ ಕೇಳ್ಬೋದು, ಅಥವಾ fill in the blanks with suitable conjunction or linking words ಅಂತಲೂ ಕೂಡ ಕೇಳ್ಬೋದು. The teacher taught Mohan and Abdul. And ಅಂತ ಬಂತು. ಅಂಡ್ ಅನ್ನೋದು ಸಾಮಾನ್ಯವಾಗಿ ಇಬ್ಬರು ವ್ಯಕ್ತಿಗಳು ಅಥವಾ ಎರಡು ವಸ್ತುಗಳನ್ನ ಮಾಡ್ಬೋದು. ಐ ವಾಂಟ್ ಎ ಪೆನ್ ಆರ್ ಪೆನ್ಸಿಲ್. ಐ ವಾಂಟ್ ಎ ಪೆನ್ ಆರ್ ಪೆನ್ಸಿಲ್. ನೋಡಿ ಇಲ್ಲಿ ಈ ಐ ವಾಂಟ್ ಎ ಪೆನ್ ಆರ್ ಪೆನ್ಸಿಲ್ ಅಂದ್ರೆ ಆರ್ ಅಂತ ಆರ್ ಅಂತ ಬಂತು. ಹಾಗೇನೆ ನಾಟ್ ಓನ್ಲಿ ಬಟ್ ಆಲ್ಸೋ. ಇದು ನೋಡಿ, ಇದು ಯಾವ ತರ ಯೂಸ್ ಆಗುತ್ತೆ. ಓಕೆನಾ? ನಾಟ್ ಓನ್ಲಿ ಬಟ್ ಆಲ್ಸೋ. Dr. Rajkumar was not only a singer, Dr. Rajkumar was not only a singer but also a great actor. Dr. Rajkumar was not only a singer but also the great actor. ನೋಡಿ, not only ಹಾಗೆ
but also. These conjunctions are used in pairs. ಅಂದ್ರೆ ಜೊತೆ ಜೊತೆಯಲ್ಲೇ ಉಪಯೋಗಿಸ್ತೀವಿ. I want either coffee or tea. I want either coffee or tea. Okay, children. ಹೀಗೆ ಈ ರೀತಿ ನಾವು ಕೆಲವೊಂದು ಕಂಜಂಕ್ಷನ್ಸ್ ನ ಜೊತೆಯಲ್ಲೇ ಉಪಯೋಗಿಸ್ತೀವಿ. ಆ ತರ ಸೆಂಟೆನ್ಸ್ ಆದ್ರೂ ಕೇಳಬಹುದು. ಯಾವ ತರ? Combine the following sentences using either or, neither nor, not only but also. ಇವು ಮೂರಲ್ಲಿ ಯಾವ್ದಾರ ಒಂದು ಕೇಳ್ತಾರೆ. ಅಥವಾ fill in the blanks with suitable conjunctions ಅಂತ ಕೇಳಬಹುದು. ಅಲ್ಲಿ conjunctions ಕೇಳಿದ್ರೆ ಈ ಒಂದು ಸೆಂಟೆನ್ಸ್ ಹೇಳಿದ್ರೆ ಬಟ್ ಅಂತ, ಬಟ್ ಅಂಡ್ ಸೊ ವಿತ್, ಹೌದಾ? ಈ ರೀತಿ ಈ ಉತ್ತರ ಇರ್ತಕ್ಕಂತಹ ಪದ ಸ್ಟಿಲ್, ಟಿಲ್, ಬಿಕಾಸ್, ಹೌದಾ? ಈ ತರ ಇರ್ತಕ್ಕಂಥ ಯಾವ್ದಾರ ಒಂದು ಇಫ್, ಅದು ಕೂಡ ಕಂಜಂಕ್ಷನ್ಸ್, ದಟ್ ಅದು ಕೂಡ ಕಂಜಂಕ್ಷನ್. ಈ ರೀತಿ ಸೆಂಟೆನ್ಸ್ ಗಳನ್ನ ಕೇಳಿ ಆ ಡ್ಯಾಶ್ ಕೊಟ್ಟಿರ್ತಾರೆ, ಅಲ್ಲಿ ಯಾವ ಸೂಟಬಲ್ ಆಗಿರುತ್ತೋ ಆ ಒಂದು ಕಂಜಂಕ್ಷನ್ ನೀವು ಫಿಲ್ ಅಪ್ ಮಾಡ್ಬೇಕಾಗತ್ತೆ. ಈ ಸೆಂಟೆನ್ಸ್ ಕೊಟ್ಟಾರ ನೋಡಿ, ಏನಂತ ಕೊಟ್ಟಾರೆ? ದ ಬೆಡ್, ಅಲ್ಲಿ ನೋಡಿ ಎಲ್ಲಿಂದ ಕೊಡಿ ಸೆಂಟೆನ್ಸ್ ಕೊಟ್ಟಿರ್ತಾರೆ. Oxygen from the cylinder that stood under the bed, but his large eyes were fixed on his sister. ಆ ಒಂದು ಸೆಂಟೆನ್ಸ್ ಅಲ್ಲಿ ಬಟ್ ಅನ್ನೋದು ಕಂಜಂಕ್ಷನ್ಸ್ ಆಗಿರುತ್ತೆ, ಸರಿನಾ? ಹಾಗೆ ದಟ್ ಅದು ಕೂಡ ಕಂಜಂಕ್ಷನ್. ಓಕೆ ಚಿಲ್ಡ್ರನ್, ಹೀಗೆ ಕಂಜಂಕ್ಷನ್ಸ್ ಅನ್ನ ಕೊಟ್ಟಿದ್ರೆ ಫಿಲಪ್ ಮಾಡ್ಬೇಕಂತ ಕೊಟ್ಟಿದ್ರೆ ಯಾವ್ದನ್ನ ಕೇಳಿರ್ತಾರೋ ಆ ಒಂದು ಕಂಜಂಕ್ಷನ್ಸ್ ಅನ್ನ ನೀವು ಸರಿಯಾದಂತಹ ಕಂಜಂಕ್ಷನ್ಸ್ ನ ಬರೀಬೇಕು. ಕಂಜಂಕ್ಷನ್ ಅಂದ್ರೆ ಜಾಯಿನಿಂಗ್ ವರ್ಡ್. ಓಕೆ ಚಿಲ್ಡ್ರನ್, ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್ ದ ಲೆಸನ್. ಅರ್ಥ ಆಯ್ತಾ? ಇದಕ್ಕೆ ಇನ್ನೊಂದು ನಿಮ್ಗೆ ಸೆಂಟೆನ್ಸ್ ಬರೀಬಹುದು. ಯಾವುದಕ್ಕೆ? ನಾಟ್ ಓನ್ಲಿ ಬಟ್ ಆಲ್ಸೋ. ಭಗತ್ ಸಿಂಗ್ ವಾಸ್ ನಾಟ್ ಓನ್ಲಿ ಎ ಫ್ರೀಡಮ್ ಫೈಟರ್. ಒಂದಷ್ಟು ಲೈನ್ ಸ್ಟಾರ್ಟ್ ಬಂದಿತ್ತು. ಭಗತ್ ಸಿಂಗ್ ವಾಸ್ not only freedom fighter but also a social thinker. ನೋಡಿ, ಭಗತ್ ಸಿಂಗ್ ವಾಸ್ ನಾಟ್ ಓನ್ಲಿ ಎ ಫ್ರೀಡಮ್ ಫೈಟರ್. ಭಗತ್ ಸಿಂಗ್ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಅಷ್ಟೇ ಅಲ್ಲ, ಅವರು ಒಬ್ಬ ಸಾಮಾಜಿಕ ಚಿಂತಕರು ಕೂಡ ಆಗಿದ್ರು. ಒಳ್ಳೆಯ ಒಂದು ಐಡಿಯಾಗಳಿರ್ತಕ್ಕಂಥ. ಹಾಗೆ ರಾಜ್ಕುಮಾರ್ ಕೇವಲ ಹಾಡುಗಾರ ಅಷ್ಟೇ ಅಲ್ಲ, ಒಬ್ಬ ಗ್ರೇಟ್ ಆಕ್ಟರ್ ಆಗಿ ಕೂಡ ಅವರು ಆಗಿದ್ರು ಅಂತೇಳಿ ಬರೀಬೇಕು. ನೀವೇ ಈ ಥರದ ಇನ್ನೊಂದು ಸೆಂಟೆನ್ಸ್ ಮಾಡಿಬೇಕಾದ್ರೆ, ಐ ಆಮ್ ನಾಟ್ ಓನ್ಲಿ ಎ ಸ್ಟೂಡೆಂಟ್ ಬಟ್ ಆಲ್ಸೋ ಎ good cricket player, but also a good cricket player. ಆರ್ ನೀವಲ್ಲಿ ಯಾರಾದರೂ ಒಬ್ಬರು ಸಿಂಗರ್ ಇದ್ರೆ, ಐ ಆಮ್ ನಾಟ್ ಓನ್ಲಿ ಎ ಸಿಂಗರ್ ಬಟ್ ಆಲ್ಸೋ ಎ ಗುಡ್ ಸ್ಟೂಡೆಂಟ್. ಆರ್ ಅರ್ಥ ಆಗುತ್ತಾ? ಐ ನಾಟ್ ಓನ್ಲಿ ಎ, ನೀವು ನೀವೇ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ನಿಮ್ಮ ಹೋದ ವರ್ಷ ಒಬ್ಬ ಕಬಡ್ಡಿ ಪ್ಲೇಯರ್ ಇದ್ದ, ಹೌದಾ? ಏನ್ ಬರೀಬೋದು? ಈಸ್ ನಾಟ್ ಎ ಸ್ಟೂಡೆಂಟ್ ಬಟ್ ಆಲ್ಸೋ ಎ ಗ್ರೇಟ್ ಕಬಡ್ಡಿ ಪ್ಲೇಯರ್ ಆರ್ ಗುಡ್ ಕಬಡ್ಡಿ ಪ್ಲೇಯರ್. ಹೀಗೂ ಬರೀಬಹುದು. ಈಸ್ ನಾಟ್ ಓನ್ಲಿ ಎ ಸ್ಟೂಡೆಂಟ್ ಬಟ್ ಆಲ್ಸೋ ಎ ಗುಡ್ ಕಬಡ್ಡಿ ಪ್ಲೇಯರ್. ನೋಡಿ, ಹೀಗೆ ನಾವು ಎರಡೆರಡು ವರ್ಡ್ ಬರ್ತಕ್ಕಂತಹ ಸೆಂಟೆನ್ಸಸ್ ಇರುತ್ತೆ. ಇವುಗಳನ್ನು ನೀವು ಜೊತೆ ಜೊತೆಯಲ್ಲೇ ಉಪಯೋಗಿಸಬೇಕಾದಂತಹ ಸಂದರ್ಭ ಬರುತ್ತೆ. ಓಕೆ ಚಿಲ್ಡ್ರನ್, ಅರ್ಥ ಆಯ್ತಾ? ಓಕೆ, ಥ್ಯಾಂಕ್ ಯು. ಟುಮಾರೋಸ್ ಹೋಮ್ವರ್ಕ್ ಕ್ವಶನ್ಸ್. ಹೋಮ್ವರ್ಕ್ ಕ್ವಶನ್ ಬರ್ಕೊಳ್ಳಿ. ವೈ ಡು ಯು ಥಿಂಕ್ ದ ಮದರ್ ಕಾಷನ್ ದ ಗರ್ಲ್? ಹೋಮ್ವರ್ಕ್ ಕ್ವಶನ್ ಬರ್ಕೊಳ್ಳಿ.
Get back. You can make a question and also answer. ನೀವೇ ಪ್ರಶ್ನೆ ಮಾಡಿಕೊಂಡು ಈ ಕೊಟ್ಟಿರೋ ಸೆಂಟೆನ್ಸ್ ನೀವೇ ಕ್ವಶನ್ ಮಾಡಿ ನೀವೇ ಆನ್ಸರ್ ಬರೀಬೇಕು. ತ್ರೀ ಕ್ವಶನ್ಸ್ ಬರೀಬೇಕು ನೀವೇ. ವಿ ಮಸ್ಟ್ ನಾಟ್ ಮಿಸ್ ದ ಚಾನ್ಸ್. ಅಥವಾ ಈಗ ಆಲ್ರೆಡಿ ಹೇಳಿದ್ದೀನಿ ನಾನು. Who refers to we? Who refer to we? What was the chance? Who said this? To whom was it said this? ಹೀಗೆಲ್ಲ ನೀವು ಕ್ವಶನ್ ಮಾಡ್ಕೊಂಡು ನೀವೇ ಆನ್ಸರ್ ಮಾಡಬೇಕು. ಓಕೆ ಚಿಲ್ಡ್ರನ್, ಥ್ಯಾಂಕ್ ಯು.